ಕೆಲವು ದಶಕಗಳ ಹಿಂದೆ ಮೇಡಮ್ ಕನ್ನಡಿಗರ ಸಿಂಹಮುಖರ ಕನ್ನಡಿಗರ ಮನ ಗೆದ್ದಿದ್ರೆ, ಈಗ ಭಾಷೆ ಮುಖಾಂತರ ಕನ್ನಡ ಪ್ರೇಮ ಪ್ರೀತಿ ಮುಖಾಂತರ ಕನ್ನಡಿಗರ ಮನ ಗೆದ್ದಿದ್ದೀರಾ, ಎಷ್ಟು ಮಟ್ಟಿಗೆ ಖುಷಿ ಅನಿಸುತ್ತೆ ಮೇಡಮ್? ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಈಗ ನಿಮಗೆ ಅನ್ನಿಸ್ತಾ ಇದೆ ನಾನು 2-3 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪೋಸ್ಟ್ ಕನ್ನಡದಲ್ಲೇ ಹಾಕ್ತೀನಿ, ಹಾಗಾಗಿ ನಿಮಗೆ ಹೊಸದಾಗಿ ಇವಳಿಗೆ ಕನ್ನಡದ ಮೇಲೆ ಪ್ರೀತಿ ಬಂದಿರಬೇಕು ಅಂತ ಅನಿಸಿರ್ಬೋದು. ಆದರೆ ಆ ಥರ ಇಲ್ಲ. ನಾನು ಕರ್ನಾಟಕಗೆ ಕಾಲಿಟ್ಟ ದಿನದಿಂದ ನಾನು ಕನ್ನಡದಲ್ಲಿ ಮಾತನಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಸರಿನೋ ತಪ್ಪು ಹೇಗಾದರೂ ನಾನು ಮಾತಾಡ್ತಾ ಇದ್ದೆ. ಇತ್ತೀಚೆಗೆ ನಾನು 3-4 ವರ್ಷದಿಂದ ಓದೋದನ್ನು ಬರೆಯೋದನ್ನು ಎಲ್ಲ ಕಲ್ತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ರಿಗೂ ಅನ್ಸತ್ತೆ ಇವಳು ಏನು ಹೊಸದಾಗಿ ಶುರು ಮಾಡಿದ್ದಾರೆ, ಆ ಥರ ಏನಿಲ್ಲ. ಕನ್ನಡ ಪ್ರೀತಿ ನನಗೆ 2006ರಿಂದ ಮೊದಲನೇ ದಿನ ಕರ್ನಾಟಕಕ್ಕೆ ಬಂದದಿಂದ ಇದೆ ಅಷ್ಟೇ. ಕುವೆಂಪು ಅವರಂತೆ ಮಂತ್ರಿಮಂಗಲನ್ನು ಕೂಡ ಅದು ನಿರ್ವಹಣೆ ಕೂಡ ಅಷ್ಟು ಸ್ಪೆಷಲ್ ಆಗಿತ್ತು. ಕುವೆಂಪು ಅವ್ರ ಬಗ್ಗೆ ಹೇಳೋದಾದ್ರೆ ನಾನು ಹೇಳೋದಾದರೆ ಅಂದರೆ ನಿಜವಾಗ್ಲೂ ನನಗೆ ತುಂಬ ಪ್ರೇರಣೆ ಅವರ ಬಗ್ಗೆ. ನನಗೆ ಎಷ್ಟೋ ವಿಷಯ ಎಷ್ಟು ವಿಷಯ ಗೊತ್ತಿದ್ದರೆ ಕೂಡ ಕಡಿಮೆನೇ. ಸೊ ಮಂತ್ರಮಂಗಲದ ಮೂಲಕ ನಾನು ಮತ್ತು ವಿಜಯ್ ನನ್ನ ಹಸ್ಬೆಂಡ್ ಮದುವೆ ಆಗೋಣ ಅಂತ ನಾವು ಡಿಸೈಡ್ ಮಾಡಿದಾಗ ತುಂಬ ಸಂತೋಷ ಆಯಿತು. ಜೀವನ ತುಂಬ ಚೆನ್ನಾಗಿದೆ. ಕನ್ನಡ ಬಂದು ಕನ್ನಡ ಮಾತಾಡ್ತಿದ್ದವ್ರಿಗೆ ಏನು ಹೇಳ್ತೀರಾ? ಕನ್ನಡ ಮಾತಾಡಿ, ನನ್ನನ್ನು ನೋಡಿ ಮಾತಾಡಿ, ತಮಾಷೆಗೆ ಹೇಳ್ತಾ ಇದ್ದೀನಿ, ಆದರೆ ಕನ್ನಡ ಮಾತಾಡಿ. ಯಾಕೆ ಅಂದರೆ ನೋಡಿ, ನಾವು ಯಾವ ನೆಲದಲ್ಲೇ ಜೀವನ ಮಾಡ್ತಾಯಿದ್ದೀವಿ, ಯಾವ ನೆಲದಲ್ಲಿ ನಾವು ಒಳ್ಳೆ ಜೀವನ ಕಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ, ವಿದ್ಯಾಭ್ಯಾಸ ಪಡ್ತಾಯಿದ್ದೀರಾ, ಜನ ಬಂದು ಉದ್ಯೋಗ ಪಡ್ಕೊಳ್ತಾರೆ ಕರ್ನಾಟಕದಲ್ಲಿ. ಸೊ ಬಂದು ನೆಲದ ಭಾಷೆ ಕಲ್ತ್ಕೊಂಡಿರ ಅಂದರೆ ಹೇಗೆ? ಸೊ ಕನ್ನಡ ಕಲೀರಿ. ನೀವು ಪುಸ್ತಕ ಬರೀಬೇಕು ನಾವು ಹೇಳ್ತಾ ಇಲ್ಲ, ಆದರೆ ಒಂದು ಕನ್ನಡಿಗರದು ಮನಸ್ಸು ತುಂಬ ದೊಡ್ಡದಾಗಿದೆ. ಓಕೆ, ಗೋಲ್ಡ್ ಥರ ಮನಸ್ಸು ಇದೆ, ಚಿನ್ನದ ಮನಸ್ಸು ಕನ್ನಡಿಗರದು. ನಾವು ಎಲ್ಲರಿಗೂ ಎಕ್ಸೆಪ್ಟ್ ಮಾಡ್ತೀವಿ, ಎಲ್ಲ ಡೈರೆಕ್ಷನ್ಸಿಂದ ಬರೋ ಜನಕ್ಕೆ ಎಕ್ಸೆಪ್ಟ್ ಮಾಡ್ತೀವಿ. ಸೊ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಆಚೆಯಿಂದ ಬಂದಿರೋ ಜನ ಕೂಡ ವಾಪಸ್ ಕನ್ನಡನ ಪ್ರೀತಿಸಬೇಕು ಮತ್ತು ಮಾತಾಡಬೇಕು ಅಂತ. ಲಾಸ್ಟ್ ಕೊನೆ 2 ಪ್ರಶ್ನೆ. ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡೋರಿಗೆ ಏನು ಹೇಳ್ತೀರಾ, ಮತ್ತು ನಾಡಿನ ಜನತೆಗೆ ರಾಜ್ಯೋತ್ಸವ ಪ್ರಯುಕ್ತ ಏನು ಹೇಳ್ತೀರಾ? ನಾನು ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡೋರಿಗೆ ನಾನು ಅಷ್ಟೇ ಹೇಳ್ತೀನಿ, ದಬ್ಬಾಳಿಕೆ ನಾವು ಯಾವುದಾದ್ರೂ ವಿಷಯದಲ್ಲಿ ಮಾಡಬಾರ್ದು. ಪ್ರೀತಿಯಿಂದ, ಸಹಜತೆಯಿಂದ, ಆತ್ಮೀಯತೆಯಿಂದ ನಾವು ಎಲ್ಲ ವಿಷಯನ ಜೀವನದಲ್ಲಿ ತಗೊಂಡು ಹೋಗಬೇಕು. ಆಮೇಲೆ ಕನ್ನಡಿಗರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಪ್ರೀತಿ, ನಿಮ್ಮ ಗೌರವ ನೀವೇನು ತೋರಿಸಿದ್ರಿ ನನ್ನ ಬದುಕು, ಅದಕ್ಕಿಂತ ನಾನು ಕನಸಲ್ಲಿ ಯೋಚನೆ ಮಾಡದೆ ಕೂಡ ಅಷ್ಟು ಚೆನ್ನಾಗಿದೆ. ಸೊ ನಾನು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೂ ನಿಮ್ಮ ಕುಟುಂಬಕ್ಕೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ತುಂಬ ಥ್ಯಾಂಕ್ ಯು. ಕೆಲವು ದಶಕಗಳ ಹಿಂದೆ ಮೇಡಮ್ ಕನ್ನಡಿಗರ ಸಿಂಹಮುಖರ ಕನ್ನಡಿಗರ ಮನ ಗೆದ್ದಿದ್ರೆ, ಈಗ ಭಾಷೆ ಮುಖಾಂತರ ಕನ್ನಡ ಪ್ರೇಮ ಪ್ರೀತಿ ಮುಖಾಂತರ ಕನ್ನಡಿಗರ ಮನ ಗೆದ್ದಿದ್ದೀರಾ, ಎಷ್ಟು ಮಟ್ಟಿಗೆ ಖುಷಿ ಅನಿಸುತ್ತೆ ಮೇಡಮ್? ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಈಗ ನಿಮಗೆ ಅನ್ನಿಸ್ತಾ ಇದೆ ನಾನು 2-3 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪೋಸ್ಟ್ ಕನ್ನಡದಲ್ಲೇ ಹಾಕ್ತೀನಿ, ಹಾಗಾಗಿ ನಿಮಗೆ ಹೊಸದಾಗಿ ಇವಳಿಗೆ ಕನ್ನಡದ ಮೇಲೆ ಪ್ರೀತಿ ಬಂದಿರಬೇಕು ಅಂತ ಅನಿಸಿರ್ಬೋದು. ಆದರೆ ಆ ಥರ ಇಲ್ಲ. ನಾನು ಕರ್ನಾಟಕಗೆ ಕಾಲಿಟ್ಟ ದಿನದಿಂದ ನಾನು ಕನ್ನಡದಲ್ಲಿ ಮಾತನಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ಸರಿನೋ ತಪ್ಪು ಹೇಗಾದರೂ ನಾನು ಮಾತಾಡ್ತಾ ಇದ್ದೆ. ಇತ್ತೀಚೆಗೆ ನಾನು 3-4 ವರ್ಷದಿಂದ ಓದೋದನ್ನು ಬರೆಯೋದನ್ನು ಎಲ್ಲ ಕಲ್ತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ರಿಗೂ ಅನ್ಸತ್ತೆ ಇವಳು ಏನು ಹೊಸದಾಗಿ ಶುರು ಮಾಡಿದ್ದಾರೆ, ಆ ಥರ ಏನಿಲ್ಲ. ಕನ್ನಡ ಪ್ರೀತಿ ನನಗೆ 2006ರಿಂದ ಮೊದಲನೇ ದಿನ ಕರ್ನಾಟಕಕ್ಕೆ ಬಂದದಿಂದ ಇದೆ ಅಷ್ಟೇ. ಕುವೆಂಪು ಅವರಂತೆ ಮಂತ್ರಿಮಂಗಲನ್ನು ಕೂಡ ಅದು ನಿರ್ವಹಣೆ ಕೂಡ ಅಷ್ಟು ಸ್ಪೆಷಲ್ ಆಗಿತ್ತು. ಕುವೆಂಪು ಅವ್ರ ಬಗ್ಗೆ ಹೇಳೋದಾದ್ರೆ ನಾನು ಹೇಳೋದಾದರೆ ಅಂದರೆ ನಿಜವಾಗ್ಲೂ ನನಗೆ ತುಂಬ ಪ್ರೇರಣೆ ಅವರ ಬಗ್ಗೆ. ನನಗೆ ಎಷ್ಟೋ ವಿಷಯ ಎಷ್ಟು ವಿಷಯ ಗೊತ್ತಿದ್ದರೆ ಕೂಡ ಕಡಿಮೆನೇ. ಸೊ ಮಂತ್ರಮಂಗಲದ ಮೂಲಕ ನಾನು ಮತ್ತು ವಿಜಯ್ ನನ್ನ ಹಸ್ಬೆಂಡ್ ಮದುವೆ ಆಗೋಣ ಅಂತ ನಾವು ಡಿಸೈಡ್ ಮಾಡಿದಾಗ ತುಂಬ ಸಂತೋಷ ಆಯಿತು. ಜೀವನ ತುಂಬ ಚೆನ್ನಾಗಿದೆ. ಕನ್ನಡ ಬಂದು ಕನ್ನಡ ಮಾತಾಡ್ತಿದ್ದವ್ರಿಗೆ ಏನು ಹೇಳ್ತೀರಾ? ಕನ್ನಡ ಮಾತಾಡಿ, ನನ್ನನ್ನು ನೋಡಿ ಮಾತಾಡಿ, ತಮಾಷೆಗೆ ಹೇಳ್ತಾ ಇದ್ದೀನಿ, ಆದರೆ ಕನ್ನಡ ಮಾತಾಡಿ. ಯಾಕೆ ಅಂದರೆ ನೋಡಿ, ನಾವು ಯಾವ ನೆಲದಲ್ಲೇ ಜೀವನ ಮಾಡ್ತಾಯಿದ್ದೀವಿ, ಯಾವ ನೆಲದಲ್ಲಿ ನಾವು ಒಳ್ಳೆ ಜೀವನ ಕಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ, ವಿದ್ಯಾಭ್ಯಾಸ ಪಡ್ತಾಯಿದ್ದೀರಾ, ಜನ ಬಂದು ಉದ್ಯೋಗ ಪಡ್ಕೊಳ್ತಾರೆ ಕರ್ನಾಟಕದಲ್ಲಿ. ಸೊ ಬಂದು ನೆಲದ ಭಾಷೆ ಕಲ್ತ್ಕೊಂಡಿರ ಅಂದರೆ ಹೇಗೆ? ಸೊ ಕನ್ನಡ ಕಲೀರಿ. ನೀವು ಪುಸ್ತಕ ಬರೀಬೇಕು ನಾವು ಹೇಳ್ತಾ ಇಲ್ಲ, ಆದರೆ ಒಂದು
ಕನ್ನಡಿಗರದು ಮನಸ್ಸು ತುಂಬ ದೊಡ್ಡದಾಗಿದೆ. ಓಕೆ, ಗೋಲ್ಡ್ ಥರ ಮನಸ್ಸು ಇದೆ, ಚಿನ್ನದ ಮನಸ್ಸು ಕನ್ನಡಿಗರದು. ನಾವು ಎಲ್ಲರಿಗೂ ಎಕ್ಸೆಪ್ಟ್ ಮಾಡ್ತೀವಿ, ಎಲ್ಲ ಡೈರೆಕ್ಷನ್ಸಿಂದ ಬರೋ ಜನಕ್ಕೆ ಎಕ್ಸೆಪ್ಟ್ ಮಾಡ್ತೀವಿ. ಸೊ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಆಚೆಯಿಂದ ಬಂದಿರೋ ಜನ ಕೂಡ ವಾಪಸ್ ಕನ್ನಡನ ಪ್ರೀತಿಸಬೇಕು ಮತ್ತು ಮಾತಾಡಬೇಕು ಅಂತ. ಲಾಸ್ಟ್ ಕೊನೆ ಎರಡು ಪ್ರಶ್ನೆ. ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡೋರಿಗೆ ಏನು ಹೇಳ್ತೀರಾ, ಮತ್ತು ನಾಡಿನ ಜನತೆಗೆ ರಾಜ್ಯೋತ್ಸವ ಪ್ರಯತ್ನ ಏನು ಹೇಳ್ತೀರಾ? ನಾನು ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡೋರಿಗೆ ನಾನು ಅಷ್ಟೇ ಹೇಳ್ತೀನಿ, ದಬ್ಬಾಳಿಕೆ ನಾವು ಯಾವುದಾದ್ರೂ ವಿಷಯದಲ್ಲಿ ಮಾಡಬಾರ್ದು. ಪ್ರೀತಿಯಿಂದ, ಸಹಜತೆಯಿಂದ, ಆತ್ಮೀಯತೆಯಿಂದ ನಾವು ಎಲ್ಲ ವಿಷಯನ ಜೀವನದಲ್ಲಿ ತಗೊಂಡು ಹೋಗಬೇಕು. ಆಮೇಲೆ ಕನ್ನಡಿಗರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಪ್ರೀತಿ, ನಿಮ್ಮ ಗೌರವ ನೀವೇನು ತೋರಿಸಿದ್ರಿ ನನ್ನ ಬದುಕು, ಅದಕ್ಕಿಂತ ನಾನು ಕನಸಲ್ಲಿ ಯೋಚನೆ ಮಾಡದೆ ಕೂಡ ಅಷ್ಟು ಚೆನ್ನಾಗಿದೆ. ಸೊ ನಾನು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೂ ನಿಮ್ಮ ಕುಟುಂಬಕ್ಕೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಮೇಡಮ್. ತುಂಬ ಥ್ಯಾಂಕ್ ಯು. ಕೆಲವು ದಶಕಗಳ ಹಿಂದೆ ಮೇಡಮ್ ಕನ್ನಡಿಗರ ಸಿಂಹಮುಖರ ಕನ್ನಡಿಗರ ಮನ ಗೆದ್ದಿದ್ರೆ, ಈಗ ಭಾಷೆ ಮುಖಾಂತರ ಕನ್ನಡ ಪ್ರೇಮ ಪ್ರೀತಿ ಮುಖಾಂತರ ಕನ್ನಡಿಗರ ಮನ ಗೆದ್ದಿದ್ದೀರಾ, ಎಷ್ಟು ಮಟ್ಟಿಗೆ ಖುಷಿ ಅನಿಸುತ್ತೆ? ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಈಗ ನಿಮಗೆ ಅನ್ನಿಸ್ತಾ ಇದೆ, ನಾನು 2-3 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪೋಸ್ಟ್ ಕನ್ನಡದಲ್ಲೇ ಹಾಕ್ತೀನಿ, ಹಾಗಾಗಿ ನಿಮಗೆ ಹೊಸದಾಗಿ ಇವಳಿಗೆ ಕನ್ನಡದ ಮೇಲೆ ಪ್ರೀತಿ ಬಂದಿತ್ತೆ ಅಂತ ಬಂದಿರಬೇಕು ಅಂತ ಅನಿಸಿರ್ಬೋದು. ಆದರೆ ಆ ಥರ ಇಲ್ಲ. ನಾನು ಕರ್ನಾಟಕಗೆ ಕಾಲಿಟ್ಟ ದಿನದಿಂದ ನಾನು ಕನ್ನಡದಲ್ಲಿ ಮಾತನಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ. ಸರಿನೋ ತಪ್ಪು ಹೇಗಾದರೂ ನಾನು ಮಾತಾಡ್ತಾಯಿದ್ದೆ. ಇತ್ತೀಚೆಗೆ ನಾನು 3-4 ವರ್ಷದಿಂದ ಓದೋದನ್ನು, ಬರೆಯೋದನ್ನು ಎಲ್ಲ ಕಲ್ತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ರಿಗೂ ಅನ್ಸುತ್ತೆ ಇವಳು ಏನು ಹೊಸದಾಗಿ ಶುರು ಮಾಡಿದ್ದಾರೆ, ಆ ಥರ ಏನಿಲ್ಲ. ಕನ್ನಡ ಪ್ರೀತಿ ನನಗೆ 2006ರಿಂದ ಮೊದಲನೇ ದಿನ ಕರ್ನಾಟಕಕ್ಕೆ ಬಂದದಿಂದ ಇದೆ ಇಷ್ಟ. ಕುವೆಂಪು ಅವರಂತೆ ಮಂತ್ರಮಂಗಲನ್ನು ಕೂಡ ಅದು ನಿಭಾವಣೆ ಕೂಡ ಅಷ್ಟು ಸ್ಪೆಷಲ್ ಆಗಿತ್ತು. ಕುವೆಂಪು ಅವ್ರ ಬಗ್ಗೆ ಹೇಳೋದಾದ್ರೆ ನಾನು ಹೇಳೋದಾದರೆ ಅಂದರೆ ನಿಜವಾಗ್ಲೂ ನನಗೆ ತುಂಬ ಪ್ರೇರಣೆ ಅವರ ಬಗ್ಗೆ. ನನಗೆ ಎಷ್ಟೋ ವಿಷಯ ಅಂದರೆ ಎಷ್ಟು ವಿಷಯ ಗೊತ್ತಿದ್ದರೆ ಕೂಡ ಕಡಿಮೆನೇ. ಸೊ ಮಂತ್ರಮಂಗಲದ ಮೂಲಕ ನಾನು ಮತ್ತು ವಿಜಯ್, ನನ್ನ ಹಸ್ಬೆಂಡ್, ಮದುವೆ ಆಗೋಣ ಅಂತ ನಾವು ಡಿಸೈಡ್ ಮಾಡಿದಾಗ ತುಂಬ ಸಂತೋಷ ಆಯಿತು. ಜೀವನ ತುಂಬ ಚೆನ್ನಾಗಿದೆ. ಕನ್ನಡ ಬಂದು ಕನ್ನಡ ಮಾತಾಡ್ತಿದ್ದವ್ರಿಗೆ ಏನು ಹೇಳ್ತೀರಾ? ಕನ್ನಡ ಮಾತಾಡಿ, ನನ್ನನ್ನು ನೋಡಿ ಮಾತಾಡಿ, ತಮಾಷೆಗೆ ಹೇಳ್ತಾ ಇದ್ದೀನಿ, ಆದರೆ ಕನ್ನಡ ಮಾತಾಡಿ. ಯಾಕೆ ಅಂದರೆ ನೋಡಿ, ನಾವು ಯಾವ ನೆಲದಲ್ಲೇ ಜೀವನ ಮಾಡ್ತಾಯಿದ್ದೀವಿ, ಯಾವ ನೆಲದಲ್ಲಿ ನಾವು ಒಳ್ಳೆ ಜೀವನ ಕಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ. ವಿದ್ಯಾಭ್ಯಾಸ ಪಡ್ತಾಯಿದ್ದೀರಾ, ಜನ ಬಂದು ಉದ್ಯೋಗ ಪಡ್ಕೊಳ್ತಾರೆ ಕರ್ನಾಟಕದಲ್ಲಿ. ಸೊ ಬಂದು ನೆಲದ ಭಾಷೆ ಕಲ್ತ್ಕೊಂಡಿಲ್ಲ ಅಂದರೆ ಹೇಗೆ? ಸೊ ಕನ್ನಡ ಕಲೀರಿ. ನೀವು ಅಂದರೆ ನೀವು ಪುಸ್ತಕ ಬರೀಬೇಕು ನಾವು ಹೇಳ್ತಾ ಇಲ್ಲ, ಆದರೆ ಒಂದು ಕನ್ನಡಿಗರದು ಮನಸ್ಸು ತುಂಬ ದೊಡ್ಡದಾಗಿದೆ. ಓಕೆ, ಗೋಲ್ಡ್ ಥರ ಮನಸ್ಸು ಇದೆ, ಚಿನ್ನದ ಮನಸ್ಸು ಕನ್ನಡಿಗರದು. ನಾವು ಎಲ್ಲರಿಗೂ ಎಕ್ಸೆಪ್ಟ್ ಮಾಡ್ತೀವಿ, ಎಲ್ಲ ಡೈರೆಕ್ಷನ್ಸಿಂದ ಬರೋ ಜನಕ್ಕೆ ಎಕ್ಸೆಪ್ಟ್ ಮಾಡ್ತೀವಿ. ಸೊ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ, ಆಚೆಯಿಂದ ಬಂದಿರೋ ಜನ ಕೂಡ ವಾಪಸ್ ಕನ್ನಡನ ಪ್ರೀತಿಸಬೇಕು ಮತ್ತು ಮಾತಾಡಬೇಕು ಅಂತ. ಲಾಸ್ಟ್ ಕೊನೆ ಎರಡು ಪ್ರಶ್ನೆ. ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡೋರಿಗೆ ಏನು ಹೇಳ್ತೀರಾ, ಮತ್ತು ನಾಡಿನ ಜನತೆಗೆ ರಾಜ್ಯೋತ್ಸವ ಪ್ರಯತ್ನ ಏನು ಹೇಳ್ತೀರಾ? ನಾನು ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡೋರಿಗೆ ನಾನು ಅಷ್ಟೇ ಹೇಳ್ತೀನಿ, ದಬ್ಬಾಳಿಕೆ ನಾವು ಯಾವುದಾದ್ರೂ ವಿಷಯದಲ್ಲಿ ಮಾಡಬಾರ್ದು. ಪ್ರೀತಿಯಿಂದ, ಸಹಜತೆಯಿಂದ, ಆತ್ಮೀಯತೆಯಿಂದ ನಾವು ಎಲ್ಲ ವಿಷಯನ ಜೀವನದಲ್ಲಿ ತಗೊಂಡು ಹೋಗಬೇಕು. ಆಮೇಲೆ ಕನ್ನಡಿಗರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಪ್ರೀತಿ, ನಿಮ್ಮ ಗೌರವ ನೀವೇನು ತೋರಿಸಿದ್ರಿ ನನ್ನ ಬದುಕು, ಅದಕ್ಕಿಂತ ನಾನು ಕನಸಲ್ಲಿ ಯೋಚನೆ ಮಾಡದೆ ಕೂಡ ಅಷ್ಟು ಚೆನ್ನಾಗಿದೆ. ಸೊ ನಾನು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೂ ನಿಮ್ಮ ಕುಟುಂಬಕ್ಕೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಮೇಡಮ್. ತುಂಬ ಥ್ಯಾಂಕ್ ಯು. ಕೆಲವು ದಶಕಗಳ ಹಿಂದೆ ಮೇಡಮ್ ಕನ್ನಡಿಗರ ಸಿಂಹಮುಖರ ಕನ್ನಡಿಗರ ಮನ ಗೆದ್ದಿದ್ರೆ, ಈಗ ಭಾಷೆ ಮುಖಾಂತರ ಕನ್ನಡ ಪ್ರೇಮ ಪ್ರೀತಿ ಮುಖಾಂತರ ಕನ್ನಡಿಗರ ಮನ ಗೆದ್ದಿದ್ದೀರಾ, ಎಷ್ಟು ಮಟ್ಟಿಗೆ ಖುಷಿ ಅನಿಸುತ್ತೆ? ತುಂಬ ಸಂತೋಷ ಆಗುತ್ತೆ. ಯಾಕೆಂದರೆ ಈಗ ನಿಮಗೆ ಅನ್ನಿಸ್ತಾ ಇದೆ, ನಾನು 2-3 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪೋಸ್ಟ್ ಕನ್ನಡದಲ್ಲೇ ಹಾಕ್ತೀನಿ, ಹಾಗಾಗಿ ನಿಮಗೆ ಹೊಸದಾಗಿ ಇವಳಿಗೆ ಕನ್ನಡದ ಮೇಲೆ ಪ್ರೀತಿ ಬಂದಿತ್ತೆ ಅಂತ ಬಂದಿರಬೇಕು ಅಂತ ಅನಿಸಿರ್ಬೋದು. ಆದರೆ ಆ ಥರ ಇಲ್ಲ. ನಾನು ಕರ್ನಾಟಕಗೆ ಕಾಲಿಟ್ಟ ದಿನದಿಂದ ನಾನು ಕನ್ನಡದಲ್ಲಿ ಮಾತನಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ. ಸರಿನೋ ತಪ್ಪು ಹೇಗಾದರೂ ನಾನು ಮಾತಾಡ್ತಾಯಿದ್ದೆ. ಇತ್ತೀಚೆಗೆ ನಾನು 3-4 ವರ್ಷದಿಂದ
ಓದೋದನ್ನು ಬರೆಯೋದನ್ನು ಎಲ್ಲ ಕಲ್ತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ರಿಗೂ ಅನ್ಸತ್ತೆ ಇವಳು ಏನು ಹೊಸದಾಗಿ ಶುರು ಮಾಡಿದ್ದಾರೆ, ಆ ಥರ ಏನಿಲ್ಲ. ಕನ್ನಡ ಪ್ರೀತಿ ನನಗೆ 2006ರಿಂದ ಮೊದಲನೇ ದಿನ ಕರ್ನಾಟಕಕ್ಕೆ ಬಂದದಿಂದ ಇದೆ. ಕುವೆಂಪು ಅವರಂತೆ ಮಂತ್ರಮಂಗಲನ್ನು ಕೂಡ ಅದು ನಿರ್ವಹಣ ಕೂಡ ಅಷ್ಟು ಸ್ಪೆಷಲ್ ಆಗಿತ್ತು. ಕುವೆಂಪು ಅವ್ರ ಬಗ್ಗೆ ಹೇಳೋದಾದ್ರೆ ನಾನು ಹೇಳೋದಾದರೆ ಅಂದರೆ ನಿಜವಾಗ್ಲೂ ನನಗೆ ತುಂಬ ಪ್ರೇರಣೆ ಅವರ ಬಗ್ಗೆ. ನನಗೆ ಎಷ್ಟೋ ವಿಷಯ ಅಂದರೆ ಎಷ್ಟು ವಿಷಯ ಗೊತ್ತಿದ್ದರೆ ಕೂಡ ಕಡಿಮೆನೇ. ಸೊ ಮಂತ್ರಮಂಗಲದ ಮೂಲಕ ನಾನು ಮತ್ತು ವಿಜಯ್ ನನ್ನ ಹಸ್ಬೆಂಡ್ ಮದುವೆ ಆಗೋಣ ಅಂತ ನಾವು ಡಿಸೈಡ್ ಮಾಡಿದಾಗ ತುಂಬ ಸಂತೋಷ ಆಯಿತು. ಜೀವನ ತುಂಬ ಚೆನ್ನಾಗಿದೆ. ಕನ್ನಡ ಬಂದು ಕನ್ನಡ ಮಾತಾಡ್ತಿದ್ದವ್ರಿಗೆ ಏನು ಹೇಳ್ತೀರಾ? ಕನ್ನಡ ಮಾತಾಡಿ, ನನ್ನನ್ನು ನೋಡಿ ಮಾತಾಡಿ, ತಮಾಷೆಗೆ ಹೇಳ್ತಾ ಇದ್ದೀನಿ, ಆದರೆ ಕನ್ನಡ ಮಾತಾಡಿ. ಯಾಕೆ ಅಂದರೆ ನೋಡಿ, ನಾವು ಯಾವ ನೆಲದಲ್ಲೇ ಜೀವನ ಮಾಡ್ತಾಯಿದ್ದೀವಿ, ಯಾವ ನೆಲದಲ್ಲಿ ನಾವು ಒಂದು ಒಳ್ಳೆ ಜೀವನ ಕಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ವಿ, ವಿದ್ಯಾಭ್ಯಾಸ ಪಡ್ತಾಯಿದ್ದೀರಾ, ಜನ ಬಂದು ಉದ್ಯೋಗ ಪಡ್ಕೊಳ್ತಾರೆ ಕರ್ನಾಟಕದಲ್ಲಿ. ಸೊ ಬಂದು ನೆಲದ ಭಾಷೆ ಕಲ್ತ್ಕೊಂಡಿಲ್ಲ ಅಂದರೆ ಹೇಗೆ? ಸೊ ಕನ್ನಡ ಕಲೀರಿ. ನೀವು ಅಂದರೆ ನೀವು ಪುಸ್ತಕ ಬರೀಬೇಕು ನಾವು ಹೇಳ್ತಾ ಇಲ್ಲ, ಆದರೆ ಒಂದು ಕನ್ನಡಿಗರದು ಮನಸ್ಸು ತುಂಬ ದೊಡ್ಡದಾಗಿದೆ. ಓಕೆ, ಗೋಲ್ಡ್ ಥರ ಮನಸ್ಸು ಇದೆ, ಚಿನ್ನದ ಮನಸ್ಸು ಕನ್ನಡಿಗರದು. ನಾವು ಎಲ್ಲರಿಗೂ ಎಕ್ಸೆಪ್ಟ್ ಮಾಡ್ತೀವಿ, ಎಲ್ಲ ಡೈರೆಕ್ಷನ್ಸಿಂದ ಬರೋ ಜನಕ್ಕೆ ಎಕ್ಸೆಪ್ಟ್ ಮಾಡ್ತೀವಿ. ಸೊ ನಾನು ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಆಚೆಯಿಂದ ಬಂದಿರೋ ಜನ ಕೂಡ ವಾಪಸ್ ಕನ್ನಡನ ಪ್ರೀತಿಸಬೇಕು ಅಂತ ಮಾತಾಡಬೇಕು ಅಂತ. ಲಾಸ್ಟ್ ಕೊನೆ ಎರಡು ಪ್ರಶ್ನೆ. ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡೋರಿಗೆ ಏನು ಹೇಳ್ತೀರಾ? ಮತ್ತು ನಾಡಿನ ಜನತೆಗೆ ರಾಜ್ಯೋತ್ಸವ ಪ್ರಯತ್ನ ಏನು ಹೇಳ್ತೀರಾ? ನಾನು ಕನ್ನಡದ ಮೇಲೆ ದಬ್ಬಾಳಿಕೆ ಮಾಡೋರಿಗೆ ನಾನು ಅಷ್ಟೇ ಹೇಳ್ತೀನಿ, ದಬ್ಬಾಳಿಕೆ ನಾವು ಯಾವುದಾದ್ರೂ ವಿಷಯದಲ್ಲಿ ಮಾಡಬಾರ್ದು. ಪ್ರೀತಿಯಿಂದ, ಸಹಜತೆಯಿಂದ, ಆತ್ಮೀಯತೆಯಿಂದ ನಾವು ಎಲ್ಲ ವಿಷಯನ ಜೀವನದಲ್ಲಿ ತಗೊಂಡು ಹೋಗಬೇಕು. ಆಮೇಲೆ ಕನ್ನಡಿಗರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಪ್ರೀತಿ, ನಿಮ್ಮ ಗೌರವ ನೀವೇನು ತೋರಿಸಿದ್ರಿ ನನ್ನ ಬದುಕು, ಅದಕ್ಕಿಂತ ನಾನು ಕನಸಲ್ಲಿ ಯೋಚನೆ ಮಾಡದೆ ಕೂಡ ಅಷ್ಟು ಚೆನ್ನಾಗಿದೆ. ಸೊ ನಾನು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೂ ನಿಮ್ಮ ಕುಟುಂಬಕ್ಕೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ತುಂಬ ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.